ದೇವರ ಮನದಾಳದ ಮಾತುಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಹಾಗೂ ಕರ್ತನ ಶ್ರೇಷ್ಠವಾದ ಚಿಂತನೆಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ದೇವರು ಕೊಟ್ಟಂತಹ ಹೊಸ ಆಲೋಚನೆಯೇ ಈ ಚಿಂತನ ಮಂಥನ ಎಂಬ ಕಾರ್ಯಕ್ರಮವಾಗಿದೆ. ದೇವರು ಕೊಟ್ಟಂತಹ ಈ ಒಳ್ಳೆಯ ಚಿಂತನೆಗಾಗಿ ಹಾಗೂ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ, ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವೆಲ್ಲರೂ ಹೋಗೋಣವ. ಇವತ್ತಿನ ಈ ಸಂದೇಶದ ಚಿಂತನೆಗಾಗಿ ನಾನು ಆರಿಸಿಕೊಂಡಂತಹ ವಾಕ್ಯ ಭಾಗ ಆದಿಕಾಂಡ 1ನೇ ಅಧ್ಯಾಯ, ದೈವವಚನಗಳು 10ರಿಂದ 12 ಈಗ ನಾವೆಲ್ಲರೂ ಒಂದು ಸಲ ಆಲಿಸೋಣ. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ತರುವಾಯ ದೇವರು ಭೂಮಿಯು ಹುಲ್ಲನ್ನೂ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ, ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನೂ ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 3ನೆಯ ದಿನವಾಯಿತು. ಆದರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಗಮನಿಸಿದಾಗ, ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಾಗ ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಹಾಗೂ ಅದು ಬರೀ ಒಣನೆಲವಾಗಿತ್ತು. ಈ ವಾಕ್ಯಗಳ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರಲು ಬಯಸುವ ವಿಷಯ ಏನಂತಂದರೆ, ದೇವರು ಮೊದಲನೆಯ ದಿನದಲ್ಲಿ 1ನೇ ವಚನದಲ್ಲೇ ಭೂಮಿಯನ್ನು ಉಂಟು ಮಾಡಿದರು. ಆದರೆ ನಾವು 10ನೇ ವಚನದಲ್ಲಿ ಗಮನಿಸುವುದಾದರೆ ಭೂಮಿ ಅಲ್ಲಿವರೆಗೂ ಅದು ಒಣನೆಲವಾಗಿಯೇ ಇತ್ತು, ಹಾಗೂ ಅದು ಬರಿದಾಗಿಯೇ ಇತ್ತು. ಅಂದರೆ ದೇವರಿಗೆ ಭೂಮಿ ಮೇಲೆ ಒಂದು ಪ್ರಣಾಳಿಕೆ ಇದೆ. ಆ ಪ್ರಣಾಳಿಕೆಯನ್ನು ದೇವರು ಕಾರ್ಯರೂಪಕ್ಕೆ ತರಲು ಕೆಲವು ಸಮಯವನ್ನು ತೆಗೆದುಕೊಂಡರು, ಹಾಗೂ ದೇವರು ಭೂಮಿಯ ಬರಿದಾದ ಸ್ಥಿತಿಯನ್ನು ಹಾಗೂ ಒಣಗಿದ ಸ್ಥಿತಿಯನ್ನು ತೊಲಗಿಸಲು ಒಂದು ಸಮಯವನ್ನು ನಿಗದಿಪಡಿಸಿದ್ದರು. ದೇವರು ನಿರ್ಣಯಿಸಿದ ಕಾಲದಲ್ಲಿ ಸಮಯದಲ್ಲಿ ಭೂಮಿಯ ಪರಿಸ್ಥಿತಿ ಬದಲಾಯಿತು. ಭೂಮಿಯ ಬರಿದಾದ ಸ್ಥಿತಿ ತೊಲಗಿ ಹೋಗಿ ಅದು ತುಂಬಿಕೊಂಡ ಸ್ಥಿತಿಗೆ ಪರಿವರ್ತನೆ ಹೊಂದಿತು. ಈ ವಾಕ್ಯ ಭಾಗದ ಮಾರ್ಮಿಕ ಸತ್ಯ ಇದಾಗಿದೆ. ನಮ್ಮ ಜೀವನದಲ್ಲೂ ದೇವರ ಪ್ರಣಾಳಿಕೆ ಇದ್ದರೂ ಕೆಲವು ಸಲ ಒಣಗಿದ ಸ್ಥಿತಿ, ಬರಿದಾದ ಸ್ಥಿತಿಯಲ್ಲೇ ನಾವು ಹಾದು ಹೋಗಬೇಕಾಗುತ್ತದೆ. ಆದರೆ ಅದೇ ಅಂತ್ಯವಲ್ಲ. ಆದರೆ ನಮ್ಮ ಜೀವನದಲ್ಲೂ ದೇವರು ಕಾರ್ಯ ಮಾಡಲಿಕ್ಕೆ, ತನ್ನ ಪ್ರಣಾಳಿಕೆಯನ್ನು ಕಾರ್ಯರೂಪಕ್ಕೆ ತರಲು ಕಾಲವನ್ನು, ಸಮಯವನ್ನು ನಿಗದಿಪಡಿಸಿದ್ದಾರೆ. ಹಾಗೂ ದೇವರು ನಿರ್ಣಯಿಸಿದ ಆ ಕಾಲದಲ್ಲಿ, ಸಮಯದಲ್ಲಿ ನಮ್ಮ ಬರಿದಾದ ಸ್ಥಿತಿಗಳು ಸಹ ಪರಿವರ್ತನೆಯಾಗಿ ತುಂಬಿಸಲ್ಪಡುತ್ತದೆ. ಅಲ್ಲಿವರೆಗೂ ನಾವು ಸಹ ತಾಳ್ಮೆಯಿಂದ ದೇವರ ಸಮಯಕ್ಕಾಗಿ, ದೇವರ ಕಾರ್ಯಕ್ಕಾಗಿ ಕಾಯಬೇಕಾಗಿದೆ. ಈ ಸಂದೇಶದ 2ನೇ ಅಂಶಕ್ಕೆ ಹೋಗೋಕ್ಕೆ ಮುಂಚೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನ, ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ, ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಈ ವಾಕ್ಯದಲ್ಲಿ ಗಮನಿಸಬೇಕಾದಂಥ 2 ಮುಖ್ಯವಾದಂಥ
ಅಂಶಗಳು ಏನಂತಂದರೆ, ಮೊದಲನೇದಾಗಿ ದೇವರು ಯಾವುದೇ ಒಂದು ಆರಂಭವನ್ನು ಚಿಕ್ಕದಿನಿಂದ ಪ್ರಾರಂಭಿಸ್ತಾನೆ. ಎರಡನೇ ಅಂಶ, ಯಾವುದೇ ಒಂದು ಪ್ರಾರಂಭವನ್ನು ಹಂತ ಹಂತವಾಗಿ ಅದನ್ನು ಬೆಳೆಸುತ್ತಾನೆ. ಇದರ ಮಾರ್ಮಿಕ ಸತ್ಯ ಇದಾಗಿದೆ. ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಈ ಅಂಶವನ್ನು ಹೋಲಿಸಿದಾಗ ನಾವು ಸಹ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕ ಬೀಜಗಳಾಗಿರ್ತೇವೆ. ಆ ಸ್ಥಿತಿಯನ್ನು ಗಮನಿಸಿದಂಥ ಜನರು ಇದು ವ್ಯರ್ಥ, ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅಂತ ತಿಳ್ಕೋಬಹುದು. ಇದು ಫಲ ಕೊಡೋದಿಲ್ಲ ಅಂತಲೂ ಜನರು ನಿರ್ಣಯಿಸಬಹುದು. ಆದರೆ ಆ ಬೀಜದ ಭವಿಷ್ಯತ್ತನ್ನು ದೇವರು ನಿರ್ಣಯಿಸಿರ್ತಾರೆ. ಹೇಗೆ ಒಂದು ಬೀಜದ ಭವಿಷ್ಯತ್ತನ್ನು ಯಾರೂ ನಿರ್ಣಯಿಸಲಿಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿ ಸಹೋದರ ಸಹೋದರಿ, ನಿನ್ನ ಭವಿಷ್ಯತ್ತನ್ನು ಸಹ ಯಾವ ಮನುಷ್ಯರು ನಿರ್ಣಯಿಸಲು ತೀರ್ಮಾನಿಸಲು ಸಾಧ್ಯವಿಲ್ಲ. ಆದರೆ ಪ್ರತಿಯೊಂದು ಬೀಜಕ್ಕೂ ಒಂದು ಒಳ್ಳೆಯ ಭವಿಷ್ಯತ್ತಿದೆ ಎಂಬ ನಂಬಿಕೆ, ನಿರೀಕ್ಷೆ ನಮ್ಮದಾಗಿರಬೇಕು ಸಹೋದರ ಸಹೋದರಿ. ಹಾಗೂ ಪ್ರತಿಯೊಂದು ಬೀಜವು ಹಲವಾರು ಪ್ರಕ್ರಿಯೆಗಳನ್ನು ಹಾದು ಹೋಗಲೇಬೇಕು. ಪ್ರತಿಯೊಂದು ಬೀಜವು ಅದು ಫಲಿಸಬೇಕಾದರೆ ಸಾಯಲೇಬೇಕು, ಕೊಳೆಯಲೇಬೇಕು, ನಂತರ ಅದು ಮೊಳಕೆ ಹೊಡೆಯಲೇಬೇಕು, ನಂತರ ಅದು ಸಸಿಯಾಗಿ ಗಿಡವಾಗಿ ಹೆಮ್ಮರವಾಗಿ ಫಲಿಸಲು ಸಮಯ ತೆಗೆದುಕೊಳ್ಳುತ್ತದೆ. ಇದರಂತೆಯೇ ನಮ್ಮ ಆಧ್ಯಾತ್ಮಿಕ ಜೀವನ ಸಹ ಹಲವಾರು ಪ್ರಕ್ರಿಯೆಗಳು ನಾವು ಸಹ ಹಾದು ಹೋಗಲೇಬೇಕಾಗುತ್ತದೆ. ಹಂತ ಹಂತವಾಗಿಯೇ ಬೆಳೆದು ಫಲಿಸಬೇಕಾಗುತ್ತದೆ. ಕೆಲವೊಂದು ಸಲ ಆಧ್ಯಾತ್ಮಿಕ ಜೀವನದಲ್ಲಿ ಹಂತ ಹಂತವಾಗಿ ಎಲ್ಲ ಪ್ರಕ್ರಿಯೆಗಳು ಹಾದು ಹೋದಾಗಲೂ, ಹೆಮ್ಮರವಾಗಿ ಬೆಳೆದಾಗಲೂ ಫಲಗಳನ್ನು ಕಾಣದೇ ಇದ್ದಾಗ ನಿರಾಶೆಗೆ, ಹತಾಶೆಗೆ ಒಳಗಾಗಬಾರದು. ಈ ಹಂತ ಹಂತವಾಗಿ ಎಲ್ಲ ಪ್ರಕ್ರಿಯೆಗಳಲ್ಲೂ ನಾವು ಹಾದು ಹೋಗುವ ಸಮಯವನ್ನು ದೇವರು ನಿಗದಿಪಡಿಸಿದ ಹಾಗೆ, ನಾವು ಫಲಿಸುವಂಥ ಕಾಲವನ್ನು, ಸಮಯವನ್ನು ಸಹ ದೇವರು ಖಂಡಿತವಾಗಿ ನಿಗದಿಪಡಿಸಿರ್ತಾರೆ. ದೇವರ ಆ ಸಮಯಕ್ಕಾಗಿ ಮೌನವಾಗಿ ತಾಳ್ಮೆಯಿಂದ ಕಾಯಬೇಕು. ಕೆಲವೊಂದು ಸಲ ದೇವರು ಬಹಳ ಕಾಲ, ಬಹಳ ಸಮಯ ಕಾಯಿಸ್ತಾರೆ. ಆದರೆ ಕೊನೆಗೆ ಅದರ ಫಲಿತಾಂಶ ಯಾವ ರೀತಿ ಇರುತ್ತೆ ಅಂತ ಒಂದು ಸಲ ನಾವು ವಾಕ್ಯದಲ್ಲಿ ಗಮನಿಸೋಣ. ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನ. ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದನು. ಅದು ಹಾಗೆಯೇ ಆಯಿತು. ಯಾಕೆ ಈ ವಾಕ್ಯವನ್ನು ನಾನು ಇಷ್ಟು ಫಾಸ್ಟಾಗಿ ಓದಿದೆ ಅಂದರೆ, ಒಂದೇ ವಚನದಲ್ಲೇ ದೇವರು ಹುಲ್ಲನ್ನು, ಕಾಯಿಪಲ್ಯ ಗಿಡಗಳನ್ನು, ಮರಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡಿಬಿಟ್ರು. ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಸಹ ಕೆಲವೊಂದು ಸಲ ದೇವರ ಸಮಯದಲ್ಲಿ ದೇವರು ಎಲ್ಲವನ್ನ ಈ ಒಂದೇ ವಚನದಲ್ಲಿ ಮಾಡಿ ಮುಗಿಸಿದ ಹಾಗೆ ನಮ್ಮ ಜೀವನದಲ್ಲಿ ನಡೆಯಬೇಕಾದ ಕಾರ್ಯಗಳು, ದೇವರು ಕೊಡಬೇಕಾದಂಥ ಆಶೀರ್ವಾದಗಳು ಎಲ್ಲವನ್ನ ಒಂದೇ ಸಲ ಮಾಡಿ ಮುಗಿಸ್ಬಿಡ್ತಾರೆ. ಇನ್ನೂ ಕ್ಲುಪ್ತವಾಗಿ ಹೇಳಬೇಕಾದ್ರೆ, ನಮ್ಮ ಆಡು ಭಾಷೆಯಲ್ಲಿ ಕೆಲವೊಂದು ಸಲ ನಾವು ಹೇಳ್ತೇವೆ, ಒಂದೇ ಕಲ್ಲೇಟಿಗೆ ಹಲವಾರು ಹಣ್ಣುಗಳು ಉದುರಿತಂತ. ಅದೇ ರೀತಿ ದೇವರ ಕಾರ್ಯ ಕೆಲವೊಂದು ಸಲ ಅಗಮ್ಯವಾದದ್ದು, ಅಗೋಚರವಾದದ್ದು, ಅಪ್ರಮೇಯವಾದದ್ದು, ಅಸಂಖ್ಯವಾದದ್ದು. ಆತನ ಕಾರ್ಯ ಯಾರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಈ ವಾಕ್ಯದ ಸಾರಾಂಶ ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ತಾಳಿದವನು ಬಾಳಿಹನು. ಇತ್ತೀಚಿನ ದಿನಮಾನಗಳಲ್ಲಿ ತಾಳ್ಮೆ, ಸಹನೆ ಕಣ್ಮರೆಯಾಗಿ ಹೋಗ್ತಾ ಇದೆ. ಯಾಕೆಂದರೆ ದೇವರ ಪ್ರಣಾಳಿಕೆ ಒಂದಿದ್ರೆ ಜೀವನದಲ್ಲಿ ನಡೆಯೋದು ಮತ್ತೊಂದಾಗಿರುತ್ತೆ. ಆ ಸಂದರ್ಭದಲ್ಲಿ ಅನೇಕರು ತಾಳ್ಮೆಯನ್ನು, ಸಹನೆಯನ್ನು, ನಿರೀಕ್ಷೆಯನ್ನು ಕಳೆದುಕೊಳ್ತಾರೆ. ಆದರೆ ಇವತ್ತಿನ ಸಂದೇಶ ಭಾಗದಲ್ಲಿ ನಾವೆಲ್ಲರೂ ಈಗಾಗಲೇ ಗಮನಿಸಿದ ಹಾಗೆ ಭೂಮಿಯನ್ನು ಆಧಾರ ಮಾಡಿಕೊಂಡು ಸಂದೇಶವನ್ನೇ ಯಾಕೆ ನೀಡಿದರು ಅಂದರೆ, ಭೂಮಿಯಷ್ಟು ಸಹನೆ, ತಾಳ್ಮೆ ನಮಗಿರಬೇಕು. ತಾಳ್ಮೆ
ನಿರೀಕ್ಷೆ, ನಿರಂತರವಾದ ಪರಿಶ್ರಮ ನಮ್ಮದಾಗಿದ್ದರೆ ನಾವು ಏನು ಬೇಕಾದರೂ ಸಾಧಿಸಬಹುದು ಎನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆಯಾಗಿ ಒಂದು ಕಥೆಯನ್ನು ಈಗ ನಾವು ಕೇಳೋಣ. ಇದೊಂದು ಅತ್ಯಂತ ಸುಂದರವಾದಂಥ ಸೂಫಿ ಕತೆ. ಒಂದು ಸಲ ಒಬ್ಬ ರಾಜ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದ. ಊರಿಂದ ಊರಿಗೆ ಹೋಗಬೇಕು. ರಾಜ ಹೋಗೋದಂದರೆ ಸುಲಭನಾ? ಮುಂದೆ 10 ಕುದುರೆ ಬಂಡಿಗಳು, ಹಿಂದೆ ಕುದುರೆ ಬಂಡಿಗಳು, ನಡುವೆ ಅವನು ಅಲಂಕಾರವಾದಂಥ ಅಂಬಾರಿ ಮೇಲೆ ಕೂತಂಥ ರಾಜ ಹೋಗ್ತಾ ಇದ್ದ. ರಾಜ ರಾಣಿ ಎಲ್ಲ ಇದ್ದಾರೆ. ಹೋಗ್ತಿರ್ಬೇಕಾದ್ರೆ ಎಡಕ್ಕೆ ಬಲಕ್ಕೆ ತೋಟಗಳು ಕಾಣಿಸ್ತಾ ಇತ್ತು. ಸಾಲು ಹಿಡಿದು ದ್ರಾಕ್ಷಿ ತೋಟಗಳು. ಅವಾಗೆಲ್ಲ ಇರಾಕಲ್ಲೆಲ್ಲ ತುಂಬ ಚಂದ ದ್ರಾಕ್ಷಿ ಬೆಳೆಸ್ಬೇಕು ಅವರು. ದ್ರಾಕ್ಷಿ ತೋಟಗಳು ನೋಡ್ತಾ ಇದ್ದ. ಎಲ್ಲ ಕಡೆಗೆ ಹಣ್ಣಿನ ಗೊಂಚಲುಗಳಾಗಿದ್ದಾವೆ, ತುಂಬಿಬಿಟ್ಟಿದ್ದಾವೆ ಎಲ್ಲ ಬಳ್ಳಿಗಳೆಲ್ಲ. ಸಂತೋಷ ಆಯಿತು ಅವನಿಗೆ, ಎಷ್ಟೊಂದು ಚೆನ್ನಾಗಿ ದ್ರಾಕ್ಷಿ ಆಗಿದ್ದಾವೆ ಅಂತ. ಮುಂದೆ ಹೋದಾಗ ಒಂದು ಹೊಲ ಕಾಣಿಸ್ತು, ತೋಟ ತುಂಬ ಬಳ್ಳಿ ಚೆನ್ನಾಗಿದೆ, ಒಂದೇ ಒಂದು ಹಣ್ಣಿಲ್ಲ ಅದರೊಳಗೆ. ಆಶ್ಚರ್ಯ ಅವನಿಗೆ, ಹಣ್ಣಿನ ಕಾಲ ಅಲ್ವಾ ಇದು, ಒಂದು ಹಣ್ಣಿಲ್ಲ ಅದು. ನಿಲ್ಲಿಸಿದ, ತನ್ನ ಆನೆ ನಿಲ್ಲಿಸ್ಬಿಟ್ಟು ಮಂತ್ರಿಗಳಿಗೆ ಹೇಳಿದ, ಕೇಳ್ಕೊಂಬನ್ನಿ ಏನಾಗಿದೆ ಅವನಿಗೆ, ದ್ರಾಕ್ಷಿ ಆಗಿಲ್ಲ ಒಂದೂ ಅಂತ. ಮಂತ್ರಿಗಳು ಹೋಗಿ ಮಾತಾಡ್ಕೊಂಡು ಕರ್ಕೊಂಬಂದ್ರಂತ ಅವನ ರೈತನ ಕೇಳಿದ ರಾಜ, ಯಾಕಪ್ಪ ನಿನ್ನ ಹೊಲಕ್ಕೆ ಏನಾಗಿದೆ, ತೋಟದಲ್ಲಿ ಒಂದು ಹಣ್ಣು ಬಿಟ್ಟಿಲ್ಲ ದ್ರಾಕ್ಷಿ ಹಣ್ಣು, ಎಲ್ಲ ತೋಟದಲ್ಲಿ ದ್ರಾಕ್ಷಿ ಹಣ್ಣಿದೆ, ನಿನಗೊಬ್ಬಗೆ ಇಲ್ಲ ಅಂತ. ಇಲ್ಲ ಸ್ವಾಮಿ, ಇನ್ನೂ 2 ವರ್ಷ ಆಗಲ್ಲ ಅಂದ. 2 ವರ್ಷ ಆಗಲ್ವಾ, ಯಾಕೆ? ಇದು ನಿಮ್ಗೆ ಗೊತ್ತಿಲ್ಲ ಸ್ವಾಮಿ, ಯಾರೊಬ್ಬರು ಮಹಾತ್ಮರು ನನಗೆ ಬೀಜ ಕೊಟ್ಟಿದ್ದಾರೆ. ಈ ಬೀಜ ಹಾಕಿದ ಮೇಲೆ 30 ವರ್ಷಕ್ಕೆ ಹಣ್ಣಾಗ್ತದೆ. 30 ವರ್ಷ ತನಕ ಹಣ್ಣಾಗಲ್ಲ. ಅದನ್ನು ಚೆನ್ನಾಗಿ ನೋಡ್ಕೋಬೇಕು, ಕಸ ಬರದಾಗ ನೋಡ್ಕೋಬೇಕು, ಗೊಬ್ಬರ ಹಾಕಬೇಕು, ನೀರು ಕೊಡಬೇಕು, ಚೆನ್ನಾಗಿ ನೋಡ್ಕೋಬೇಕು. 30 ವರ್ಷ ಆದಮೇಲೆ ಹಣ್ಣು ಬರ್ತದಲ್ಲ, ಪ್ರಪಂಚದಲ್ಲಿ ಅಂಥ ಹಣ್ಣು ಯಾವುದೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ನನಗೆ ದೊಡ್ಡವ್ರ ಮೇಲೆ ನಂಬಿಕೆ ಇದೆ ಸ್ವಾಮಿ, ಹಾಕಿದ್ದೀನಿ. ಈಗ 28 ವರ್ಷ ಆಯಿತು, ನಾನು ನೀರು ಗೊಬ್ಬರ ಹಾಕ್ತೀನಿ, ಒಂದು ಹಣ್ಣು ಬಂದಿಲ್ಲ ಅದರೊಳಗೆ ಅಂತ. ಅವನಂದು ಬರುತ್ತೆ ಅಂತ ಏನು ಗ್ಯಾರಂಟಿ ಅಂತ ರಾಜ ಕೇಳಿದ. ಗೊತ್ತಿಲ್ಲ ಸ್ವಾಮಿ, ದೊಡ್ಡವ್ರು ಹೇಳಿದ್ದಾರೆ, ನಂಬಿಟ್ಟಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ಇನ್ನು 2 ವರ್ಷ ತಾನೇ, 28 ವರ್ಷ ಮಾಡಿದ್ದೀನಿ ಅಂತ 2 ವರ್ಷ ಮಾಡ್ತೀನಿ. ರಾಜನಿಗೆ ಆಶ್ಚರ್ಯ ಆಯಿತು. ಒಂದು ಕೆಲಸ ಮಾಡಪ್ಪ, 2 ವರ್ಷ ಆದಮೇಲೆ ದೇವರ ದಯಿಂದ ನಾನು ನೀನು ಬದುಕಿದ್ರೆ ಆ ದ್ರಾಕ್ಷಿ ಹಣ್ಣು ತಂದು ಕೊಡ್ತೀಯ ನನಗೆ, ನೋಡ್ಬೇಕಾದ್ರೆ ಹೇಗಿರುತ್ತೆ ಅಂತ. ಖಂಡಿತ ಕೊಡ್ತೀನಿ ಸ್ವಾಮಿ ಅಂದ. ರಾಜರು ಹೋದ್ರು ಮುಂದೆ. 2 ವರ್ಷ ಕಳೀತು. ಇವನ ತೋಟದಲ್ಲಿ ದ್ರಾಕ್ಷಿ ಹಣ್ಣು ಬಿಡ್ತು. ಅದೆಂಥ ದ್ರಾಕ್ಷಿ ಹಣ್ಣು ರೀ ಅದು, ಟೆನ್ನಿಸ್ ಬಾಲ್ದಂಥ ದೊಡ್ಡ ದೊಡ್ಡ ದ್ರಾಕ್ಷಿ. ಒಂದು ತಿಂದರೆ ಹೊಟ್ಟೆ ತುಂಬಿಡ್ಬೇಕು. ಬೀಜ ಇಲ್ಲ ಒಳಗಡೆ, ರಸ ಅಂದರೆ ಅಮೃತ ಅದು, ಆ ಥರದ್ದು. ಎಲ್ರಿಗೂ ಆಶ್ಚರ್ಯ, ಇಂಥ ದ್ರಾಕ್ಷಿ ನೋಡೇ ಇಲ್ಲ ನಾವು ಅಂತ. ಅವನೇನು ಮಾಡಿದ, ರಾಜನಿಗೆ ಮಾತು ಕೊಟ್ಟಿದ್ನಲ್ಲ, ಒಂದು ಬುಟ್ಟಿ ತುಂಬ ಹಣ್ಣುಗಳನ್ನು ತೊಗೊಂಡ ಅರಮನೆಗೆ ಹೋದ. ಅರಮನೆ ಸುಮ್ಮನೆ ಬಿಡ್ತಾರೆ ಒಳಗಡೆ. ಇವ್ರು ಕೇಳ್ಕೊಂಡ, ಹೇಳಿ ನಾನು 30 ವರ್ಷ ಆದ್ಮೇಲೆ ದ್ರಾಕ್ಷಿ ಬರ್ತದೆ ಅಂತ ಹೇಳಿದ್ದೆ ರಾಜರಿಗೆ, ಅದು ಬಂದಿದೆ ಫಸಲು, ರಾಜರಿಗೆ ಕೊಡಬೇಕಾಗಿದೆ. ರಾಜನ ನೆನಪಾಯಿತು, ಕರಿ ಅವನೊಳಗೆ ಕರಿಯವನ್ನ ಅಂದರು. ರಾಜನ ಅರಮನೆ ಒಳಗೆ ಹೋದ. ಇವನು ಆ ಬುಟ್ಟಿ ಹಣ್ಣಿಟ್ಟ. ಯಾವ ಹಣ್ಣು ಇದು ಅಂತ ಕೇಳಿದ ರಾಜ. ಇದೇ ದ್ರಾಕ್ಷಿ ಸ್ವಾಮಿ, ವಿಶೇಷ ದ್ರಾಕ್ಷಿ, 30 ವರ್ಷಕ್ಕಾದದ್ದು ಅಂತ. ಒಂದು ಹಣ್ಣು ರಾಜ ತಿಂದ. ಇಂಥ ಹಣ್ಣು ಜಗತ್ತಲ್ಲಿ ತಿಂದೇ ಇಲ್ಲ ಎಂದು ನಾನು ಮೊದಲು ಅಂದ್ಕೊಂಡ. ಹೆಂಡತಿ ಕೊಟ್ಟ, ತನ್ನ ಮಕ್ಕಳಿಗೆ ಕೊಟ್ಟ, ದರ್ಬಾರದ ರಾಜರಿಗೆಲ್ಲ ಕೊಟ್ಟ, ಜೊತೆಗಿದ್ದವರಿಗೆಲ್ಲ ಕೊಟ್ಟ. ಭಾರಿ ಸಂತೋಷ ಪಟ್ಬಿಟ್ಟ. ಅದ್ಭುತ ಕೆಲಸ ಮಾಡಿದ್ಯಪ್ಪ ನೀನು ಯಾವ ಊರು ನಿಂದು ಅಂತ ಕೇಳಿದ. ಆ ಊರ ಹೆಸರು ಹೇಳಿದ. ರಾಜ ಏನು ಮಾಡಿದ ಗೊತ್ತಾ, ಅರಮನೆಯ ಬೊಕ್ಸ ತೆಗೆಸಿ ಸಾಕಷ್ಟು ವಜ್ರದ ಆಭರಣಗಳನ್ನು ಕೊಟ್ಟುಬಿಟ್ಟ ಅವನಿಗೆ, ಒಂದು ಬುಟ್ಟಿ ಹಣ್ಣಿಗೆ. ಅಷ್ಟೇ ಅಲ್ಲ, ನೀ ಯಾವ ಊರಲ್ಲಿ ಇದ್ದೀಯಲ್ಲ ಆ ಊರು ನಿನಗೆ ಉಂಬಳಿ ಹಾಕಿ ಕೊಟ್ಬಿಟ್ಟಿದ್ದೀನಿ, ನೀನೇ ರಾಜ ನೀನೇ ಅದಕ್ಕೆ, ಹಳ್ಳಿಗೆ ನೀನೇ ಮಾಡ್ಕೊಂಬಿಡೋದಲ್ಲ, ನೀನೇ ಚಕ್ರವರ್ತಿ ರಾಜ ಅದಕ್ಕೆ. ಆಶ್ಚರ್ಯ ಎಲ್ರಿಗೂ, ಏನು ಒಂದು ಬುಟ್ಟಿ ಹಣ್ಣಿಗೋಸ್ಕರ ಇಷ್ಟೊಂದು ಕೊಡೋದ, ವಜ್ರದ ಆಭರಣ ಕೊಡೋದಲ್ಲ, ಊರೇ ಬರ್ಕೊಟ್ಬಿಟ್ಟ ಅವನಿಗೆ. ಹೊರಗೆ ಬಂದ, ಸುದ್ದಿ ಹಬ್ಬಿಡ್ತು. ಯಾರೋ ಹೇಳ್ತಾರೆ ಹೊರಗಡೆ. ನೋಡಿ ತಮಾಷೆ, ಮರುದಿನ ಬೆಳಗ್ಗೆ ಅರಮನೆ ಮುಂದೆ ದೊಡ್ಡ ಕ್ಯೂ. ಎಲ್ಲ ದ್ರಾಕ್ಷಿ ಬೆಳೆಗಾರರು ಎಲ್ಲರೂ ಒಂದೊಂದು ಬುಟ್ಟಿ ಹಣ್ಣು ತಂದಿದ್ದಾರೆ, ಕೊಡಬೇಕು ರಾಜನಿಗೆ ಅಂತ. ರಾಜನ ಮುಂದೆ ಮಂತ್ರಿಗಳು ಹೇಳಿದ್ರು, ಏನು ಸ್ವಾಮಿ ಗಲಾಟೆ ಹಿಡಿದ್ಬಿಟ್ಟಿದೆ ಅರಮನೆ ಮುಂದೆ, 1000 ಜನ ನಿಂತಿದ್ದಾರೆ, ಬುಟ್ಟಿ ಹಣ್ಣು ಹಿಡ್ಕೊಂಬಂದಿದ್ದಾರೆ, ನಿಮ್ಗೆ ಕೊಡಬೇಕು ಅಂತ. ಬೇಡ ಅಂತ ಕಳಿಸ್ಬಿಡು ಅವ್ರನ್ನೆಲ್ಲ ಅಂದ. ಬೇಕಾಗಿಲ್ಲ ಅಂತ ಕಳಿಸ್ಬಿಡು ಅಂದ. ಅವ್ರಿಗೆ ಕೋಪ ಬಂತು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತೀರ ನೀವು, ಅವನಿಗೆ ಬಂದಿದ್ದು ಅವನಿಗೆ ವಜ್ರದ ಆಭರಣ ಕೊಟ್ರಿ, ಊರೇ ಬರ್ಕೊಟ್ರಿ, ನಮಗೇನು ಮಾತಾಡ್ಸೋದಿಲ್ಲ ನೀವು ಅಂತ ಗಲಾಟೆ ಮಾಡಿದರು. ರಾಜ ಹೊರಗಡೆ ಬಂದ. ಏನು ಗಲಾಟೆ ನಿಮ್ಮದು, ಅಲ್ಲ ಅವನಿಗೆಲ್ಲ ಕೊಟ್ರಿ, ನಮ್ಮ ದ್ರಾಕ್ಷಿಗೇನು ಕೊಡಲ್ವಾ ಅಂತ. ಏನೂ ಕೊಡಲ್ಲ ನಿಮಗೆ, ನಿಮ್ಮ ಸಾಮಾನ್ಯ ದ್ರಾಕ್ಷಿ ನಿಮ್ಮದು, ಅವನ ದ್ರಾಕ್ಷಿ ಬೇರೆ ಇದೆ. ನಾನು ದ್ರಾಕ್ಷಿಗೋಸ್ಕರ ಕೊಡಲಿಲ್ಲ ಹಳ್ಳಿಯದನ್ನು, ದ್ರಾಕ್ಷಿಗೋಸ್ಕರ ನಾನು ವಜ್ರದ ಆಭರಣ ಕೊಡಲಿಲ್ಲ. ಎಷ್ಟು ಚಂದದ ಮಾತು ಸ್ವಾಮಿ ಇದು. ರಾಜ ಹೇಳ್ತಾನೆ, ನಾನು ದ್ರಾಕ್ಷಿಗೋಸ್ಕರ ಊರು ಮತ್ತು ವಜ್ರದ ಆಭರಣಗಳನ್ನು ಕೊಡಲಿಲ್ಲ, ಕೊಟ್ಟದ್ದು ಆ ಮನುಷ್ಯನಿಗಿರುವಂಥ ನಂಬಿಕೆ ಮತ್ತು ಪರಿಶ್ರಮ ಕೊಟ್ಟಿದ್ದೇನೆ. ನಂಬಿಕೆ ಇದೆ ಅಲ್ರಿ,
30 ವರ್ಷ ಹಣ್ಣಾಗಲ್ಲ ಅಂತ ನಂಬ್ಕೊಂಡಿದ್ದಾನಲ್ಲ ಮನುಷ್ಯ. ಮತ್ತೊಬ್ಬರು ಅದು ಇರ್ತಿದ್ರ, ಅಯ್ಯೋ ಬಿಡ್ರಿ 30 ವರ್ಷದಲ್ಲಿ 25 ಸಲ ಪೀಕ್ ಬರ್ತಿತ್ತು, ಬೇಕಾದಷ್ಟು ಕಳಿಸ್ಕೊಂಡ್ಬಿಡ್ತೀವಿ ಅಂತಿದ್ರು. ಆದರೆ ಈತ ಆ ದೊಡ್ಡವರ ಮಾತನ್ನು ನಂಬಿಕೊಂಡಿದ್ದಾನೆ. ಏನೂ ಅಪೇಕ್ಷೆ ಮಾಡದೆ 30 ವರ್ಷ ದುಡಿದಿದ್ದಾನಲ್ಲ ಪರಿಶ್ರಮ. ನಾನು ಕೊಟ್ಟಂಥ ಆ ಗ್ರಾಮ ಮತ್ತು ಕೊಟ್ಟಂಥ ವಜ್ರದ ಆಭರಣಗಳು ಆತನಿರುವಂಥ ನಂಬಿಕೆ ಮತ್ತು ಪರಿಶ್ರಮಕ್ಕೆ ಕೊಟ್ಟದ್ದು ಹೊರತಾಗಿ ದ್ರಾಕ್ಷಿ ಕೊಟ್ಟದ್ದಲ್ಲ. ದ್ರಾಕ್ಷಿ ಬೆಲೆ ಅಲ್ಲ ಅದು. ಜನಕ್ಕೆ ಅನಿಸ್ತು ಹೌದು ಅಂತ. ಸ್ನೇಹಿತರೆ, ನನಗೆ ಯಾವಾಗಲೂ ಅನಿಸೋದು ಇದು, ಬದುಕಿನಲ್ಲಿ ಮನುಷ್ಯ ದೊಡ್ಡವನಾಗೋದು 2 ಗುಣಗಳಿಂದ. ಯಾವುದೋ ಒಂದರಲ್ಲಿ ಗಟ್ಟಿಯಾದ ನಂಬಿಕೆ, ಶ್ರದ್ಧೆ ಇರಬೇಕು ನನಗೆ. ಶ್ರದ್ಧೆ ಇಲ್ಲದಂಥ ವ್ಯಕ್ತಿ ಎಲೆಕ್ಟ್ರಿಕ್ ಕಂಬ ಇದ್ದಾಗೆ. ಗಿಡ ಬೆಳೀತದೆ, ಬೇರು ಬಿಡ್ತದೆ, ಹಣ್ಣು ಹೂ ಕೊಡ್ತದೆ. ಎಲೆಕ್ಟ್ರಿಕ್ ಕಂಬ ಏನು ಬೆಳೀತದ? ಬೆಳೆಯಲ್ಲ, ಬೇರಿಲ್ಲ ಅದಕ್ಕೆ. ನಂಬಿಕೆ ಅನ್ನೋದು ಬದುಕಿನ ಬೇರೆ ಇದ್ದ ಹಾಗೆ. ಯಾರಿಗೆ ಶ್ರದ್ಧೆ ಇದೆಯೋ, ನಂಬಿಕೆ ಇದೆಯೋ ಮತ್ತು ಪರಿಶ್ರಮ ಮಾಡೋ ಶಕ್ತಿ ಇದೆಯೋ ಅವರಿಗೆ ಭಗವಂತ ತುಂಬ ಕೊಡ್ತಾನೆ, ಮೆಚ್ಚುಗೆಯಿಂದ ಕೊಡ್ತಾನೆ. ಜೀವನ ಉತ್ತಮಕ್ಕೆ ಹೋಗ್ತದೆ, ಉನ್ನತ ಮಟ್ಟಕ್ಕೆ ಹೋಗ್ತದೆ. ಅದರಿಂದ ನಮ್ಮಲ್ಲಿರುವಂಥ ನಂಬಿಕೆ ಮತ್ತು ಪರಿಶ್ರಮಕ್ಕೆ ನಾವು ಯಾವಾಗಲೂ ಬೆಲೆ ಕೊಡಬೇಕು.